MLA ವಿಶ್ವನಾಥ್ ಅವರು ನನ್ನ ನೆಚ್ಚಿನ ನಾಯಕರು ಮತ್ತು ನನ್ನ ರಾಜಕೀಯ ಗುರುಗಳು ಕೂಡ. ವಿಧಾನಸಭಾ ಚುನಾವಣೆಗೆ 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಅವ್ರು ಲೀಡ್ ಇರಬೇಕು ಅಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಶಾಸಕರು ನನ್ನನ್ನ ಕಡಬಗೆರೆ ಶ್ರೀನಿವಾಸ್ ಅವರಿಗೆ ಹೋಲಿಕೆಯನ್ನ ಮಾಡಿ ಧಮಕಿಯನ್ನು ಹಾಕ್ತಕ್ಕಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದು ನನಗೆ ಇಷ್ಟ ಆಗಲಿಲ್ಲ. ನಾನು ಅಂತ ಏನು ತಪ್ಪು ಮಾಡಿದ್ದೀನಿ? ನಾನು ಬಿಜೆಪಿಯ ಸಂಸದರ ಜೊತೆ ಸಂಘಟನೆ ಮಾಡ್ತಕ್ಕಂಥ ತಪ್ಪ? ಬಿಜೆಪಿ ನನ್ನ ಅಸ್ಮಿತೆ, ಹಿಂದುತ್ವದಲ್ಲಿ ನಂಬಿಕೆಯನ್ನ ಇಟ್ಟು ಕೆಲಸವನ್ನ ಮಾಡ್ತಿರ್ತಕ್ಕಂಥ ನಾನು. ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ನನ್ನ ನಾಯಕರು ಮತ್ತು MP ಡಾಕ್ಟರ್ ಸುಧಾಕರ್ ಅವರು ನಮ್ಮ ನಾಯಕರು. MLA ವಿಶ್ವನಾಥ್ ಅವರು ನನ್ನ ನೆಚ್ಚಿನ ನಾಯಕರು ಮತ್ತು ನನ್ನ ರಾಜಕೀಯ ಗುರುಗಳು ಕೂಡ. ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಬೆಂಗಳೂರು ಡೈರಿಯ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ನನ್ನ ಪರವಾಗಿ ಪ್ರಚಾರವನ್ನ ಮಾಡಿ ನನ್ನ ಗೆಲುವಿಗೆ ಬಹಳ ಕೆಲಸವನ್ನ ಮಾಡಿದಂಥ ನಮ್ಮ ಶಾಸಕರು ಮಾರ್ಗದರ್ಶನದಲ್ಲಿ ನಾನು ಪ್ರತಿ ಡೈರಿಗಳಿಗೆ ಖುದ್ದು ಭೇಟಿಯನ್ನು ಕೊಟ್ಟು ಶಾಸಕರು ಯಾವ ಯಾವ ರೀತಿಯ ಕೆಲಸಗಳನ್ನ, ರೈತರ ಪರವಾದ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಕೂಡ ಅನೇಕ ಯೋಜನೆಗಳು ಮತ್ತು ಕೆಲಸಗಳನ್ನ ಮಾಡ್ತಾ ಪಕ್ಷ ಸಂಘಟನೆಯನ್ನ ಮಾಡ್ತಾ ಬಂದಿದ್ದೀನಿ. ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಶಾಸಕರನ್ನೇ ಕರ್ಕೊಂಡು ಹೋಗಿ ಇನಾಗ್ರೇಷನ್ ಮಾಡಿಸ್ತಕ್ಕಂಥ ಕೆಲಸ ಕೂಡ ನಾನು ಮಾಡ್ತಾ ಬಂದಿದ್ದೀನಿ. ಮತ್ತು ಮುಂದಿನ ಚುನಾವಣೆಯಲ್ಲಿ ಕೂಡ ಶಾಸಕರಿಗೆ ವಿಧಾನಸಭಾ ಚುನಾವಣೆಗೆ 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸಿ ಅವ್ರನ್ನ ಒಳ್ಳೆಯ ಸ್ಥಾನಮಾನಗಳು ಸಿಗಬೇಕು ಅಂತೇಳಿ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ವಿ. ಕಾರಣ, ಲೋಕಸಭಾ ಚುನಾವಣೆಯಲ್ಲಿ ಸುಮಾರು NDA ಜೊತೆಯಲ್ಲಿ ಇದ್ದಿದ್ದರಿಂದ ಸುಮಾರು 86,000ಕ್ಕೂ ಹೆಚ್ಚು ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಲೀಡ್ ಕೂಡ ಆಗಿತ್ತು. ಆ ಕಾರಣಕ್ಕಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಶಾಸಕರನ್ನ ನಿಂತ ಸಂದರ್ಭದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಅವ್ರು ಲೀಡ್ ಇರಬೇಕು ಅಂತೇಳಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆದರೆ ಒಂದು 2 ದಿನಗಳ ಹಿಂದೆ ನಮ್ಮ ಗ್ರಾಮಾಂತರ ಮಂಡಲದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ನಿಷ್ಠಾವಂತ ಬಿಜೆಪಿಯ ಕಾರ್ಯಕರ್ತರು ಆದಂತ ಹನುಮಣ್ಣವ್ರು ನನಗೆ ಫೋನ್ ಮಾಡಿ MP ಅವ್ರು ಬರ್ತಾರೆ, ಊಟಕ್ಕೆ ಬರಬೇಕು ಅಂತೇಳಿ ಕರೆದಿದ್ರು. ನಾನು ಅವ್ರ ಮನೆಗೆ ಊಟಕ್ಕೆ ಹೋಗಿ MP ಅವ್ರ ಜೊತೆ ಊಟ ಮಾಡಿದ ನಂತರ ಸನ್ಮಾನ್ಯ ಶಾಸಕರು ನನ್ನನ್ನ ಕಡಬಗೆರೆ ಶ್ರೀನಿವಾಸ್ ಅವರಿಗೆ ಹೋಲಿಕೆಯನ್ನ ಮಾಡಿ ಧಮಕಿಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದು ನನಗೆ ಇಷ್ಟ ಆಗಲಿಲ್ಲ. ನಾನು ಅಂತ ಏನು ತಪ್ಪು ಮಾಡಿದ್ದೀನಿ? ನಾನು ಬಿಜೆಪಿಯ ಸಂಸದರ ಜೊತೆ ಸಂಘಟನೆ ಮಾಡ್ತಕ್ಕಂಥ ತಪ್ಪ? ನಾನು ಬಿಜೆಪಿಯ ಸಂಸದರ ಜೊತೆ ಹನುಮಣ್ಣವ್ರ ಮನೆಗೆ ಹೋಗಿತ್ತಪ್ಪ? ಅಥವಾ ಬಿಜೆಪಿಯ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ತಪ್ಪ? ಅಥವಾ ನಾನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮೊನ್ನೆ ಶಾಸಕರಿಗೆ 1 ಲಕ್ಷಕ್ಕೂ ಅಧಿಕ ಹೆಚ್ಚಿನ ಮತಗಳ ಅಂತರವನ್ನ ಕೊಡಬೇಕು ಅಂತ ಸಂಘಟನೆ ಮಾಡ್ತಿರ್ತಕ್ಕಂಥ ತಪ್ಪ? ಯಾವ ತಪ್ಪು ಅಂತ ಬಹುಶಃ ಅವರೇ ಹೇಳಬೇಕು. ಮತ್ತು ನಾನು ಎಲ್ಲೂ ಕೂಡ ಯಾವುದೇ ಪಕ್ಷವಿರೋಧಿ ಚಟುವಟಿಕೆ ಮಾಡಿಲ್ಲ, ಎಲ್ಲೂ ಕೂಡ ಟಿಕೆಟ್ ಕೇಳಿಲ್ಲ, ಎಲ್ಲೂ ಕೂಡ ಅವ್ರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿಲ್ಲ. ಬಹುಶಃ ಯಾರಿದನ್ನೆಲ್ಲ ಹೇಳಿ ಅವ್ರ ಕೈಯಲ್ಲಿ ಮಾತಾಡಿಸ್ತಾ ಇದ್ದಾರೋ ನನಗಂತೂ ಅರ್ಥ ಆಗಿಲ್ಲ. ನಾನು ಮುಂದೆ ಕೂಡ ಬಿಜೆಪಿಯಲ್ಲಿ ಹೇಳ್ತೀನಿ, ಬಿಜೆಪಿಯ ತತ್ವ ಸಿದ್ಧಾಂತಗಳಿಗೆ ಒಪ್ಪಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ MP ಮತ್ತು MLA ಅವ್ರ ಜೊತೆ ಸೇರಿ ಪಕ್ಷ ಸಂಘಟನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.